ಹಾಯ್ ಫ್ರೆಂಡ್ಸ್, ರಾಗಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ರಾಗಿ ದೋಸೆ ಮಾಡೋಕ್ಕೆ ರಾಗಿ ಹಿಟ್ಟು 2 ಬಟ್ಲಷ್ಟು ತೊಗೊಂಡಿದ್ದೀನಿ. ಮತ್ತು 1 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಟೊಮೆಟೊ ಮತ್ತು 1-2 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ. ಇದೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ರುಚಿಗೆ ಉಪ್ಪು. ಇದು ಅರ್ಧ ಗಂಟೆ 1 ಗಂಟೆ ನೆನೆಸ್ಬೇಕು ಅಂತೇನಿಲ್ಲ. ನೋಡಿ, ಹಂಚ್ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಲಸಿದ ತಕ್ಷಣ ರಾಗಿ ದೋಸೆ ಮಾಡ್ತಾ ಇರೋದೆ, ತುಂಬ ಬೇಗ ಆಗುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಬೆಳಗ್ಗೆ ಟಿಫಿನ್ಗೂ ಮತ್ತು ರಾತ್ರಿ ಏನಾದ್ರು ಅನ್ನ ತಿನ್ನಲ್ಲ ಅಂತಿದ್ದರೆ ಮಾಡ್ಕೋಬೋದು. ಡಯಟ್ ಮಾಡೋರಿಗೆಲ್ಲ ಚೆನ್ನಾಗಿರುತ್ತೆ. 2 ದೋಸೆ 3 ದೋಸೆ ತಿಂದರೆ ಸಾಕು. ಇದಕ್ಕೆ ಯಾವುದೇ ರೀತಿ ಚಟ್ನಿ ಏನು ಬೇಕು ಅಂತೇನಿಲ್ಲ. ನಾವೆಲ್ಲ ಮಸಾಲ ಎಲ್ಲ ಐಟಮ್ ಹಾಕಿರೋದ್ರಿಂದ ಏನು ಬೇಕಾಗಲ್ಲ. ನೋಡಿ, ಈ ಥರ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ರಾಗಿ ಎಲ್ಲ. ಬನ್ನಿ ಈಗ ರಾಗಿ ದೋಸೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮಾಮೂಲಿ ಹಂಚ್ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಮೇಲಿಂದ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಒಂದು ಮುಚ್ಚಳ ಮುಚ್ಚಿ ಇದನ್ನು 2 ಸೈಡು ಬೇಯಿಸ್ಕೋಬೇಕು. ಈಸಿಯಾಗಿ ಬರುತ್ತೆ, ಯಾವುದು ಹಿಡ್ಕೊಳ್ಳಲ್ಲ, ಹಂಚಿಗೆ ಏನೂ ಇಲ್ಲ. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಫಾಸ್ಟಾಗಿ ಆಗುತ್ತೆ, ಹೆಲ್ದಿ ಕೂಡ ಇರುತ್ತೆ. ಈಗ 2 ಸೈಡು ನೀಟಾಗಿ ಸ್ವಲ್ಪ ರೋಸ್ಟಾಗಿ ಬೇಯಿಸ್ಕೋಬೇಕು. ನೋಡಿ, ನಾನು ಇದು ಅಗಸೆ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಹಾಕ್ಕೊಂಡು ತಿನ್ಬೋದು. ರಾಗಿ ದೋಸೆ. ಥ್ಯಾಂಕ್ ಯು.